ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಶೇಂಗಾ ಚಿಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಈಗಾಗಲೇ ಮೊದಲೊಂದು ಶೇಂಗಾ ಚಿಕ್ಕಿ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ. ಅದು ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ಸು. ಈಗ ಇನ್ನೊಂದು ಥರದ್ದು ಶೇಂಗಾ ಚಿಕ್ಕಿ ಮಾಡೋಣ. 1 ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಹದವಾಗಿ ಹುರ್ಕೊಳ್ಳೋಣ. ಸೀಸೋದು ಬೇಡ, ಹದವಾಗಿ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇರೋದು ನೋಡಿ. ಈ ಥರ ಈಗ ಹುರಿದಿರೋ ಸೌಂಡ್ ಬರ್ತಾ ಇದೆ, ಚಟ್ಪಟ್ ಚಟ್ಪಟ್ ಅಂತ ನೋಡಿ. ನಾನು ಲೋ ಫ್ಲೇಮಲ್ಲೇ ಸುಮಾರು ಒಂದು 10 ನಿಮಿಷ ಹುರ್ಕೊಂಡಿರ್ಬೋದು. ಇನ್ನು ಮೇಲಿನ ಸಿಪ್ಪೆ ಎಲ್ಲ ಕಲರ್ ಚೇಂಜ್ ಆಗಬೇಕು. ತೆಕ್ಕೊಳ್ಳೋಣ ತಟ್ಟೆಗೆ. ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ಸುಲಭವಾಗಿ ಸಿಪ್ಪೆ ಬಿಚ್ಚುತ್ತವೆ. ಹೀಗೆ ಈ ಥರ ಪೂರ್ತಿ ತಣ್ಣಗಾದ್ಮೇಲೆ ನೀವು ಸಿಪ್ಪೆ ಈ ಥರ ಬಿಡಿಸ್ಬೇಕು. ಕೈಯಲ್ಲಿ ಈ ಥರ ಉಜ್ಜಿದ್ರೆ ಸಾಕು, ನೀಟಾಗಿ ಸಿಪ್ಪೆ ಬಿಟ್ಕೊಂಡ್ಬಿಡ್ತವೆ. ಎಲ್ಲ ಸಿಪ್ಪೆ ಇದೇ ಥರ ಕ್ಲೀನಾಗಿ ತಗೊಂಡ್ಬಿಡೋಣ. ನೋಡಿ, ಲೋ ಫ್ಲೇಮಲ್ಲಿ ಹುರ್ಕೊಂಡಿರೋದಕ್ಕೆ ಒಂದು ಸಿಪ್ಪೆ ಇಲ್ಲ. ಎಷ್ಟು ನೀಟಾಗಿ ಹುರ್ಕೊಂಡಿರೋ ಶೇಂಗಾ ಬೀಜ, ಕಪ್ಪನ್ನು ಆಗಿಲ್ಲ, ಗರಿ ಗರಿ ಆಗಿದ್ದಾವೆ. ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಆಫ್ ಆನ್ ಮಾಡ್ತಾ ಈ ಥರ ನುಚ್ಚು ಮಾಡ್ಕೊಂಡಿರೋದು, ತರಿಯಾಗಿ ಪುಡಿ ಮಾಡ್ಕೊಂಡಿರೋದು. ನಾನಿಲ್ಲಿ 1 ಕಪ್ ಶೇಂಗಾ ಬೀಜಗೆ 1 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ನೀರು, ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಕರಗಬೇಕಿದು ಬೆಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೆಲ್ಲ ಎಲ್ಲ ಕರಗಿಸ್ಕೊಂಡಿರೋದು. ಈಗ ಪಾಕ ಕುದಿಯೋಕ್ಕೆ ರೆಡಿ ಆಗ್ತಾ ಇದೆ. ಗಟ್ಟಿ ಪಾಕ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ಪಾಕ ಬಂದಿದೆ ನೋಡೋಣ. ಗ್ಯಾಸು ಲೋ ಫ್ಲೇಮಲ್ಲೇ ಇದೆ. ನೋಡಿ, ಈ ಥರ ಸೌಂಡ್ ಬರಬೇಕು. ಕಟ್ 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 ಅಂತ ಸೌಂಡ್ ಬಂದರೆ ಪಾಕ ರೆಡಿ ಇದೆ ಅಂತ. ಶೇಂಗಾ ಬೀಜದ ಪುಡಿ ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಈಗ ಪ್ಲೇಟಿಗೆ ತೆಕ್ಕೊಳ್ಳೋಣ. ತುಪ್ಪ ಸವರಿಟ್ಟಿದ್ದೀನಿ. ನಿಧಾನಕ್ಕೆ ಹರಡ್ಕೊಂಡ್ಬಿಡೋಣ. ಈ ಥರ ನೀವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಇಟ್ಕೊಂಡು ಲಟ್ಟಣಿಗೆಗೂ ಸ್ವಲ್ಪ ತುಪ್ಪ ಹಚ್ಚಿ ಲಟ್ಟಿಸ್ಬೇಕು. ಆವಾಗ ನಿಮಗೆ ಅಂಟ್ಕೊಳ್ಳಲ್ಲ. ಈಗಲೇ ನಾವು ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ತಣ್ಣಗಾದರೆ ಮಾರ್ಕ್ ಮಾಡೋಕ್ಕೆ ಕಷ್ಟ. ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆ. ತಣ್ಣಗಾಗಿದೆ ನೋಡೋಣ. ತಣ್ಣಗಾಗಿದೆ. ಗರಿ ಗರಿಯಾಗಿ ಇದ್ದಾವೆ. ಸುಲಭವಾಗಿ ಮಾಡ್ಕೋಬೋದು ಇದನ್ನು ಚಿಕ್ಕಿನ.
ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಸ್ವೀಟ್ಗಿನ್ನ ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಡ್ಬೋದು. ರುಚಿಕರವಾದ ಶೇಂಗಾ ಚಿಕ್ಕಿ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.